ಸ್ಟುಡಿಯೋಸ್ಗೆ ಜಿಲ್ಲಾಡಳಿತದಿಂದ ಬೀಗ ಜಡಿಯಲಾಗಿದೆ. ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದಾರೆ. ಜಾಲಿವುಡ್ನ ಆಡಳಿತಾಧಿಕಾರಿಗಳು ಈ ಥರ ಮಾಡಬೇಡಿ, 15 ದಿನಗಳ ಕಾಲ ನಮಗೆ ಸಮಯಾವಕಾಶವನ್ನು ಕೊಟ್ಬಿಡಿ, ಅಷ್ಟೊತ್ತಿಗೆ ನಾವೆಲ್ಲವನ್ನು ಸರಿ ಮಾಡ್ಕೊಳ್ತೀವಿ. ಈಗ ಏಕಾಗಿ ಈ ಥರ ನಿಲ್ಲಿಸ್ಬಿಟ್ರೆ ನಮಗೂ ಕೂಡ ಕಷ್ಟವಾಗುತ್ತೆ ಅಂಥೇಳಿ 15 ಡೇಸ್, ಅರ್ಧ ತಿಂಗಳು ನಮಗೆ ಟೈಮ್ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಒಂದು ಕಡೆಯಲ್ಲಿ ನಮಗೆ ಸ್ವಲ್ಪ ಟೈಮ್ ಬೇಕು ಅಂಥೇಳಿ DC ಅವರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಜಾಲಿವುಡ್ ಜೊತೆ ಬಿಗ್ ಬಾಸ್ ತಂಡದಿಂದನೂ ಕೂಡ DCಗೆ ಮನವಿ ಹೋಗ್ತಾ ಇದೆ. ಇಲ್ಲಿ ಒಂದು ಕಡೆ ಜಾಲಿವುಡ್ ಸ್ಟುಡಿಯೋಸ್ ಯಾರಾದರ ಮಾಲೀಕರು ಯಾರಿರ್ತಾರೋ, ಅದರ ಓನರ್ಗಳು ಯಾರಿರ್ತಾರೋ ಅವರು ಹೋಗಿ 15 ದಿನ ಟೈಮ್ ಕೊಡಿ, ನಮಗೆ ಅಷ್ಟರಲ್ಲಿ ನಾವೇನಾದರೂ ಮಾಡಿ ಸರಿ ಮಾಡ್ಕೊಳ್ತೀವಿ ಎಲ್ಲವನ್ನು ಅಂತ. ಇನ್ನೊಂದು ಕಡೆ ಬಿಗ್ ಬಾಸ್ನ ಟೀಮ್ ಇದೆಯಲ್ಲ, ಆ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡ್ತಿರ್ತಕ್ಕಂಥ ತಂಡ, ಬಿಗ್ ಬಾಸ್ನ ತಂಡ ಇದೆಯಲ್ಲ, ಕಾರ್ಯಕ್ರಮದ ತಂಡ, ಆ ತಂಡ ಕೂಡ ಹೋಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 15 ದಿನ ಸಮಯ ಕೊಟ್ಟುಬಿಡಿ, ಈಗ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟುಬಿಡಿ, ಈಗ ಓಪನ್ ಮಾಡಿಬಿಡ್ತೀವಿ ಬಿಗ್ ಬಾಸನ್ನು, 15 ಡೇಸ್ ಟೈಮ್ ಕೊಡಿ ಅಂಥೇಳಿ ಅವರು ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. DCಗೆ ಬರೆದಂಥ ಪತ್ರದಲ್ಲಿ ಏನಿದೆಯಪ್ಪ ಹಾಗಾದರೆ, ಬೆಂಗಳೂರು ದಕ್ಷಿಣ DCಗೆ ಜಾಲಿವುಡ್ ಸ್ಟುಡಿಯೋಸಿಂದ ಬಂದಿರೋ ಪತ್ರ ಇದು. ತಾತ್ಕಾಲಿಕವಾಗಿ ಅನುಮತಿಯನ್ನು ಕೊಟ್ಟುಬಿಡಿ ಅಂಥೇಳಿ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಎಲ್ಲ ಷರತ್ತು, ನೀವೇನೇನು ಪರಿಸರಕ್ಕೆ ಸಂಬಂಧಪಟ್ಟಂಥ ಕಂಡೀಷನ್ಸ್ ಹಾಕ್ತಿರೋ ಅವೆಲ್ಲವಕ್ಕೂ ನಾವು ಬದ್ಧರಾಗಿರ್ತೀವಿ, ಎಲ್ಲವನ್ನೂ ನಾವು ಪೂರೈಸ್ತೀವಿ ಅಂಥೇಳಿ ಜಾಲಿವುಡ್ ಸ್ಟುಡಿಯೋಸ್ ಪತ್ರವನ್ನು ಬರೆದಿರೋದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು 15 ದಿನಗಳಲ್ಲಿ ಎಲ್ಲ ನಿಯಮಗಳನ್ನು ಕೂಡ ನಾವು ಪಾಲಿಸ್ತೀವಿ. ಅಕಸ್ಮಾತ್ ಎಲ್ಲಾದರೂ ನಿಯಮವನ್ನು ಮೀರಿದ್ರೆ ಸರಿ ಮಾಡ್ಕೊಳ್ತೀವಿ ನಾವು ಅದನ್ನು. ನಂತರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದಾಖಲೆಯನ್ನು ಒದಗಿಸ್ತೇವೆ. ಬಿಗ್ ಬಾಸ್ ಶೋ ಪಾರ್ಕ್ನ ಆವರಣದಲ್ಲಿ ಮಾತ್ರ ನಡೀತಾ ಇದೆ. ಕಾರ್ಯಕ್ರಮ ಸ್ಥಗಿತಗೊಳಿಸುವುದರಿಂದ ಆರ್ಥಿಕವಾಗಿ ತುಂಬ ನಷ್ಟ ಆಗುತ್ತೆ ನಮಗೆ. ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಶೋ ಸ್ಥಗಿತ ಮಾಡೋದ್ರಿಂದ ತುಂಬ ಜನರಿಗೆ ತೊಂದರೆ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ತಾತ್ಕಾಲಿಕವಾಗಿ ಅನುಮತಿ ಕೊಟ್ಟುಬಿಡಿ ನಮಗೆ ಅಂಥೇಳಿ, ಅಂದರೆ 15 ದಿನಕ್ಕೆ ಅನುಮತಿ ಕೊಟ್ಟುಬಿಡಿ. 15 ದಿನ ನಮಗೆ ಟೈಮ್ ಕೊಟ್ಟರೆ ನಾವೇನೇ ನ್ಯೂನತೆಯನ್ನು ಮಾಡಿದ್ದೀವೋ, ತಪ್ಪು ಮಾಡಿದ್ದೀವೋ, ನಿಯಮವನ್ನು ಉಲ್ಲಂಘನೆ ಮಾಡಿದ್ದೀವೋ ಎಲ್ಲವನ್ನೂ ಸರಿಪಡಿಸ್ಕೊಳ್ತೀವಿ ನಾವು ಅಂಥೇಳಿ ಜಾಲಿವುಡ್ ಸ್ಟುಡಿಯೋಸ್ ಚೇರ್ಮನ್ ಡಾಕ್ಟರ್ ಇಶಾರಿ ಕೆ ಗಣೇಶ್ ಪತ್ರವನ್ನು ಬರೆದಿದ್ದಾರೆ.